ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ನನ್ನ ಪೇರೆಂಟ್ಸ್ ಶೃಂಗೇರಿ ಹೊರಟಿದ್ವಿ. ಹಾಗೆ ಒಂದು ಶಾರ್ಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ನಾವು ಅರ್ಲಿ ಮಾರ್ನಿಂಗ್ ಹೊರಟ್ವಿ. ಮಾರ್ನಿಂಗ್ ತುಂಬಾ ಚಳಿ ಇತ್ತು. ಮುಂಚೆ ಎಲ್ಲ ಅಡ್ಜಸ್ಟ್ ಆಗ್ತಾಯಿದ್ದೆ, ಬಟ್ ಇವಾಗ ಬೇರೆ ಕಡೆ ಇರೋದ್ರಿಂದ ಅಲ್ಲಿಂದ ಮತ್ತೆ ಮನೆಗೆ ಹೋದಾಗ ಆ ಥರ ಚಳಿ ತುಂಬ ಚಳಿ ಅಂತ ಅನಿಸುತ್ತೆ. ಅರ್ಲಿ ಮಾರ್ನಿಂಗ್ ಹೊರಟಿರೋದ್ರಿಂದ ನಂಗೆ ತುಂಬ ಹೊಟ್ಟೆ ಹಸು ಆಗ್ತಾಯಿತ್ತು. ಅಮ್ಮ ಬೇರೆ ದರ್ಶನ ಆಗೋ ತನಕ ಏನೂ ತಿನ್ನಬಾರ್ದು ಅಂತ ಹೇಳಿದರು. ಬಟ್ ನನಗೆ ಹಂಗೆ ಇರೋಕ್ಕಾಗಲ್ಲ. ನಂಗೆ ಟೀನಾದ್ರು ಕುಡಿಬೇಕು ಅಂತ ಅನಿಸಿ ಟೀಗೆ ಅಂತ ನಿಲ್ಲಿಸಿದ್ರು. ಫೈನಲಿ ಅಲ್ಲೇ ಟೀ ಕುಡ್ಕೊಂಡು ಎಲ್ಲರೂ ಮತ್ತು ಅಲ್ಲಿಂದ ಹೊರಟ್ವಿ. ನೋಡಿ ಎಷ್ಟು ಚಳಿ ಇದೆ, ಎಷ್ಟು ಫುಲ್ ಮಿಸ್ಟ್ ಇದೆ ಅಲ್ಲಿ ಅಂತ. ನಾವೊಂದು 8:30 ಹಾಗೆ ಶೃಂಗೇರಿ ರೀಚ್ ಆದ್ವಿ. ನಮ್ಮ ಮನೆಯಿಂದ ಎಕ್ಸಾಕ್ಟ್ 2.5 hour ಜರ್ನಿ ಆಗುತ್ತೆ ಶೃಂಗೇರಿಗೆ. ಬಟ್ ಹೋದ ತಕ್ಷಣ ಮಳೆ ಬರ್ತಾಯಿತ್ತು ಅಲ್ಲಿ. ಅದೊಂದು ಸರ್ಪ್ರೈಸಿಂಗ್ ಆಗಿತ್ತು ನಮಗೆ. ನಾವು ಅಂದ್ಕೊಂಡಿರಲಿಲ್ಲ ಮಳೆ ಬರುತ್ತೆ ಅಂತ, ಬಟ್ ಮಳೆ ಬರ್ತಾಯಿತ್ತು ನಾವು ಹೋದಾಗ. ಶೃಂಗೇರಿ ಅಂದ್ರೇ ಏನೋ ಒಂಥರ ಸ್ಪೆಷಲ್ ನನಗೆ. ಯಾಕೆಂದರೆ ಚಿಕ್ಕ ವಯಸ್ಸಿಂದನೂ ಅಲ್ಲೇ ಹೋಗಿ ಮುಂಚೆ ನಾವು ಅಲ್ಲೇ ಇದ್ವಿ. ಒಂದು 10 to 15 years ನಾವು ಶೃಂಗೇರಿ ನಿಯರ್ ವಿತಿನ್ 20 kilometers ನಿಯರ್ ಇದ್ವಿ ನಾವು ಮುಂಚೆ ಎಲ್ಲ. ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಹೋಗ್ತಾಯಿದ್ವಿ. ಒಂಥರ ಹಳೆಯ ನೆನಪುಗಳು, ಆದರೆ ಹಳೆಯ ನೆನಪು ಒಂಥರ ಶೃಂಗೇರಿ ನನಗೆ. ಆಬ್ವಿಯಸ್ಲಿ ಯಾವಾಗ ಹೋದಾಗ್ಲೂ ಹೋಗಿ ಶಾರದಾಂಬೆಗೆ ಮತ್ತು ಗಣಪತಿಗೆ ನಮ್ಮಮ್ಮ ಯಾವಾಗಲೂ ನನ್ನ ಮತ್ತು ನಮ್ಮ ಅಣ್ಣನ ಹೆಸರಲ್ಲಿ ಚೀಟಿ ಮಾಡಿಸೋರು. ಈಗಲೂ ಅಷ್ಟೇ ಹೋಗಿಬಿಟ್ಟು ಚೀಟಿ ಮಾಡಿಸ್ತಾಯಿದ್ರು. ಶಾರದಾಂಬ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ದರ್ಶನವೂ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲಿ ಗಣಪತಿ ಟೆಂಪಲ್ಗೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬೇಕಾಗಿತ್ತು. ಶನೇಶ್ವರನ ಪೂಜೆ ಮಾಡಿಸ್ಬೇಕಾಗಿತ್ತು. ಅವರು 12:30 ಮೇಲೆ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಹೊಟ್ಟೆ ಹೆಂಗೂ ತುಂಬ ಹಸ್ತಿತ್ತಲ್ವ, ಬೆಳಿಗ್ಗೆ ಹೋಗಿದ್ವಿ ಅಂತ ಮಲ್ನಾಡ್ ಬಟರ್ ಮೆಸ್ ಅಂತ, ಇದು ಶೃಂಗೇರಿ ರೋಡ್ ಸೈಡಲ್ಲಿ, ರೋಡ್ ಸೈಡ್ ಅಂದರೆ ಆಚೆ ಇಲ್ಲ, ಸ್ವಲ್ಪ ಒಳಗಡೆ ಹೋಗಬೇಕು. ಬಟ್ ತುಂಬ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ ಒಬ್ಬ ಕಾರ್ತಿಕೇಯನ್ ಪೋಸ್ಟ್ ಮಾಡಿದ್ದ ಇನ್ಸ್ಟಾಗ್ರಾಮಲ್ಲಿ. ಸೊ ಅದಕ್ಕೆ ಅಲ್ಲಿಗೆ ಹೋಗಿದ್ವಿ. ಸ್ವಲ್ಪ ಒಳಗಡೆ ಹೋಗಬೇಕು. ಬಟ್ ಸೀರಿಯಸ್ಲಿ ಅಲ್ಲಿ ತುಂಬ ಚೆನ್ನಾಗಿತ್ತು ತಿಂಡಿಗಳೆಲ್ಲ. 3 ಥರ ತಿಂಡಿ ಮಾಡಿದರು. 3 ಥರದ ತಿಂಡಿನೂ 3 ಜನನೂ ಹಾಕಿಸ್ಕೊಂಡು ಚೆನ್ನಾಗಿ ತಿಂದ್ವಿ. ಅದ್ರಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಉಪ್ಪಿಟ್ಟು. ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಬಟ್ ಆದರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿತ್ತಲ್ವ. ಸೊ ಅಲ್ಲಿಂದ ತಿಂಡಿ ಮುಗಿಸ್ಕೊಂಡು ಮತ್ತೆ ಬಂದ್ವಿ. 12:30 ತನಕ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಫುಲ್ ಆ ಕಡೆ ಈ ಕಡೆ ಓಡಾಡ್ತಾ ಇದ್ವಿ. ಅಟ್ಲೀಸ್ಟ್ ಅಲ್ಲಿ ನೀರಾದರೂ ನೋಡೋಕ್ಕೆ ಹೋಗೋಣ ಅಂತ ಅಲ್ಲಿ ಹೋಗ್ತಾಯಿದ್ವಿ ನಾವೆಲ್ಲ, ನಾನು ಅಪ್ಪ ಅಮ್ಮ ಎಲ್ಲ. ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಹೋಗಬೇಕಾದ್ರೆ ಎಲ್ಲ ಮಂಡಕ್ಕಿ ಹಿಡ್ಕೊಂಡು ಹೋಗ್ತಾಯಿದ್ವಿ ಮೀನಿಗೆ ಹಾಕೋಕ್ಕೆ. ಬಟ್ ಅವತ್ತು ಮಳೆ ಬರ್ತಿತ್ತಲ್ಲ, ಏನಕ್ಕೂ ಗೊತ್ತಿಲ್ಲ, ಮೀನುಗಳು ಯಾವುದು ಮೇಲ್ಗಡೆ ಬಂದಿರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿತ್ತು. ಮಂಡಕ್ಕಿ ಹಾಕ್ತಾಯಿದ್ವಿ, ಫುಲ್ ಗಿಜ ಅಂತ ಫುಲ್ ಎಲ್ಲ ಬಂದ್ಬಿಡೋದು ಮೀನುಗಳು. ಚೆನ್ನಾಗಿತ್ತು ಅವಾಗ ಒಂಥರ. ಅಲ್ಲಿಂದ ಮೇಲ್ಗಡೆ ಬಂದು ಪೂಜೆ ಮಾಡಿಸೋಣ ಅಂತ. ಈ ದೇವಸ್ಥಾನದ ಒಳಗಡೆ ಶಿವ ಪಾರ್ವತಿ ಮತ್ತು ಗಣೇಶ ಇದ್ದಾರೆ. ಸೊ ಅಲ್ಲಿ ಮುಂಚೆಲ್ಲ ಇಲ್ಲಿ ಓಡಾಡ್ತಾಯಿತ್ತು ಗಣೇಶ ಹತ್ರ, ಬಟ್ ಇವಾಗ ಓಡಾಡ್ತಾ ಇರಲಿಲ್ಲ. ಮೋಸ್ಟ್ಲಿ ಓಡಿಸ್ಬಿಟ್ಟಿದ್ದಾರೋ ನಮ್ಗೆ ಗೊತ್ತಿಲ್ಲ. ಪೂಜೆ ಮುಗಿಸ್ಕೊಂಡು ಆಚೆ ಬಂದ್ವಿ. ಆನೆಗಳನ್ನ ಕರ್ಕೊಬಂದಿದ್ರು. ನಂಗೆ ಆನೆ ಅಂದರೆ ತುಂಬ ಇಷ್ಟ. ಅಲ್ಲಿ ಕರ್ಕೊಬಂದ ತಕ್ಷಣ ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿಸ್ತಾರೆ. ನಂಗೆ ಅದು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಆದರೂ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಕ್ಯೂಟಾಗಿದೆ ಅಲ್ಲ. ಅಲ್ಲಿಂದ ಹೊಟ್ಟೆ ಹಸಿತಾಯಿತ್ತು, ಮಧ್ಯಾಹ್ನ ಆಗಿತ್ತು. ಊಟಕ್ಕೆ ಹೊರಟ್ವಿ. ನನ್ನ ಫೇವ್ರೇಟ್ ಊಟ ಮಿಸ್ ಮಾಡ್ಕೊಳಕ್ಕಾಗತ್ತೆ ಆ ದೇವಸ್ಥಾನದಲ್ಲಿ. ನಾವು ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಮನೆ ಕಡೆಗೆ. ಹೋಗ್ತಾ ಹಾಗೆ ನನ್ನ ಕಾಲೇಜ್ ಸಿಕ್ತು ಅಂತ ನಿಲ್ಸಕ್ಕೆ ಹೇಳಿದ್ದೆ. ಸೊ ಹಾಗೆ ನನ್ನ ಕಾಲೇಜ್ನೆಲ್ಲ ನೋಡಿಕೊಂಡು, ಇಲ್ಲಂತೂ ತುಂಬ ಮೆಮೊರೀಸ್ ಇದೆ. ನಾನು PUCಗೆ ಸೇರಿಕೊಂಡಿದ್ದೆ ಇಲ್ಲಿ. ಮೆಮೊರೀಸ್ನ ಮರೆಯೋದಕ್ಕೆ ಆಗಲ್ಲ. ನಾನು ಬೇರೆ ಹಾಸ್ಟೆಲಲ್ಲಿದ್ದೆ. ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೀನಿ ಆ ಹಾಸ್ಟೆಲಲ್ಲಿ. ಹೇಳೋಕ್ಕೆ ಆಗಲ್ಲ, ಆ ಥರ ಮಜಾ ಮಾಡಿದ್ದೀನಿ. ಅಲ್ಲಿ ಜಾಸ್ತಿ ಜನ ಗಂಗಾವತಿಯವ್ರು ಜಾಸ್ತಿ ಇದ್ದರು. ಸೊ ಅವ್ರುಗಳೇ ನನ್ನ ಫ್ರೆಂಡ್ಸು. ಅದಂತೂ ಮರೆಯೋಂಗೆ ಇಲ್ಲ. ಹಾಸ್ಟೆಲ್ ಲೈಫ್ ಗೊತ್ತಲ್ಲ ಹೇಗಿರುತ್ತೆ ಅಂತ, ಸಕ್ಕತ್ತಾಗಿರುತ್ತೆ. ತುಂಬ ಚೆನ್ನಾಗಿತ್ತು ಅಲ್ಲಿ ಲೈಫು. ಸೊ ಇದು ನನ್ನ ಇವತ್ತಿನ ಮಿನಿ ವ್ಲಾಗ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.